दुग्धन्ते दिद्वाभ्यामभिमन्त्रयेताम् प्रसुष्मन्ताभ्यसानस्तु दक्षिणे वरेभिर्परागम् अभिषत्प्रसीदता अस्माकमिन्द्रपवयञ्जदोजदजत् सौम्यस्यान्धसो पवोदते सदा रजमस्तन्तपन्थाजेभिस्तखा जोजन्ति नोपधेज समनियमात् सम्भगो नो निनीजात् सञ्जास्पत्यगुं तजममस्तदेवा हे कन्यादाताರಂಗತ್ವಾ ಭ್ರೋಜತೆ ಸ್ವಾಮಿಯ ಸನ್ನಿಧಾನದಲ್ಲಿ ರಾಮಚಂದ್ರರು ಮಿಥಿಲಾ ನಗರಕ್ಕೆ ಕಲ್ಯಾಣ ವೇದಿಕೆಗೆ ಬಂದಿದ್ದಾರೆ. ಬಂದಂತಹ ರಾಮಚಂದ್ರನ ಪುರೋಹಿತರು ಗೋತ್ರ ಪ್ರವರವನ್ನು ಹೇಳ್ತಾ ಇದ್ದಾರೆ. ನಮ್ಮ ರಾಮಚಂದ್ರ ಯಾವ ಗೋತ್ರದಲ್ಲಿ ಹುಟ್ಟಿದ್ದಾರೆ, ಅವರ ಮುತ್ತಾತ ತಾತ ತಂದೆಯವರು ಯಾರಾಗಿದ್ದಾರೆ, ಎಂತಹ ವಂಶದಲ್ಲಿ ನಮ್ಮ ರಾಮಚಂದ್ರರು ಹುಟ್ಟಿದ್ದಾರೆ, ಅಂತಹ ರಾಮಚಂದ್ರನಿಗೆ ಹೆಣ್ಣನ್ನು ಕೇಳಲಿಕ್ಕೆ ಅಂತ ಹೇಳಿ ಮಿಥಿಲಾ ನಗರಕ್ಕೆ ಬಂದಿದ್ದಾರೆ. ಹಾಗಾಗಿ ಈಗ ರಾಮಚಂದ್ರನ ಮತ್ತು ಸೀತಾದೇವಿಯವರ ಗೋತ್ರ ಪ್ರವರವನ್ನು ಹೇಳಲಾಗ್ತದೆ. ನಮ್ಮೆಲ್ಲರ ಗೋತ್ರಾದಿಗಳು ಉತ್ತರೋತ್ತರವಾಗಿ ವೃದ್ಧಿಯಾಗಲಿ ಅಂತ ಹೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. वसिष्ठगोत्रोद्भवस्य रघुमहाराजवर्मण प्रपौत्राज वासिष्ठमैत्राभरणगौण्डिन्यत्रजारुवेदप्रवरान्वित वसिष्ठगोत्रोद्भवाय अजमहाराजवर्मण पौत्राज वासिष्ठमैत्राभरणगौण्डिन्यत्रजारुवेदप्रवरान्वित वसिष्ठगोत्रोद्भवस्य दशरथ महाराज वर्मण पुत्राज वासिष्ठमैत्राभरणगौण्डिन्यत्रजारुवेदप्रवरान्वित वसिष्ठगोत्रोद्भवाय सूर्यवंशपावनाय श्रीमद्दिक्ष्वाकुलवंशोद्भवाय चक्रवर्तिधार्मभौमाय श्री प्रसन्न रामचंद्र शर्मणे दिव्यमंगल स्वरूपाय वराय ಕನ್ಯಾದಾನ ಮಾಡಿದ್ದಾರೆ. ಈಗ ಕನ್ಯಾದಾನ ಮಾಡಿಕೊಡಿ ಅವರಿಗೆ. ನೋಡಿ, ರಾಮಚಂದ್ರರು ವಸಿಷ್ಠ ಗೋತ್ರದಲ್ಲಿ ಸ್ವಾಮಿ ಹುಟ್ಟಿದ್ದಾರೆ. ರಾಮಚಂದ್ರರ ಗೋತ್ರ ವಸಿಷ್ಠ ಗೋತ್ರವಾಗಿದೆ. ಆ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಸ್ವಾಮಿಯನ್ನ ಈಗ ಅಮ್ಮನವರಿಗೆ ಗೋತ್ರ ಪ್ರವರ ಉಚ್ಚಾರಣೆ ಪೂರ್ವಕವಾಗಿ ಕೊಡಲಾಗ್ತದೆ. ಈಗ ಅಮ್ಮನವರ ಗೋತ್ರದ ಉಚ್ಚಾರಣೆಯನ್ನು ಸೀತಾದೇವಿಯ ಗೋತ್ರೋಚ್ಚಾರಣೆ ಆಗ್ತದೆ. ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಆಂಗೀರಸ ಆಜಾಸ ಗೌತಮ ತ್ರಜಾರುಷೇಜ ಪ್ರವರಾನ್ವಿದ ಗೌತಮ ಗೋತ್ರೋದ್ಭವಸ್ಯ ನರೋಮ ಮಹಾರಾಜ ವರ್ಮಣ ಪ್ರಪೌತ್ರೇ ಆಂಗೀರಸ ಆಜಾಸ ಗೌತಮ ತ್ರಜಾರುಷೇಜ ಪ್ರವರಾನ್ವಿದ ಗೌತಮ ಗೋತ್ರೋದ್ಭವಸ್ಯ ನರೋಮ ಮಹಾರಾಜ ವರ್ಮಣ ಪೌತ್ರೇ ಆಂಗೀರಸ ಆಜಾಸ ಗೌತಮ ತ್ರಜಾರುಷೇಜ ಪ್ರವರಾನ್ವಿದ ಗೌತಮ ಗೋತ್ರೋದ್ಭವಸ್ಯ ಮಹಾರಾಜ ವರ್ಮಣ ಪುತ್ರೇ ಆಂಗೀರಸ ಆಜಾಸ ಗೌತಮ ತ್ರಜಾರುಷೇಜ ಪ್ರವರಾನ್ವಿದ ಗೌತಮ ಗೋತ್ರೋದ್ಭವಾಂ ಯಾವತೆ ವೇದವತೆ ಸೌಖ್ಯವತೆ ಸೌಶೇದ್ಯವತೆ ಸೌಭಾಗ್ಯವತೆ ಶ್ರೀ ಸೀತಾ ಮಹಾದೇವಿ ನಾಮ್ನೇ ಮಹಾಲಕ್ಷ್ಮೀಂ ಸ್ವರೂಪಾಂ ಇಮಾಂ ಕನ್ಯಾಂ. ನೋಡಿ, ರಾಮಚಂದ್ರರು ಹೇಗೆ ವಸಿಷ್ಠ ಗೋತ್ರದಲ್ಲಿ ಉದ್ಭವಿಸಿದ್ದಾರೋ ಹಾಗೆಯೇ ಸೀತಾದೇವಿ ಗೌತಮ ಗೋತ್ರದಲ್ಲಿ ಹುಟ್ಟಿದ್ದಾಳೆ ತಾಯಿ. ಆ ಗೌತಮ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಸೀತಾದೇವಿಗೆ ರಾಮಚಂದ್ರರ ವಿವಾಹ ಕೈಂಕರ್ಯಕ್ಕೋಸ್ಕರವಾಗಿ ಹೆಣ್ಣನ್ನು ಕೇಳೋದಕ್ಕೋಸ್ಕರ ರಾಮಚಂದ್ರರ ಬ್ರಹ್ಮನ ಕಡೆಯವರು ಅಮ್ಮನವರ ಕಡೆಯವರು ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿರುವಂತಹ ದೇವಿಯನ್ನ ನಮ್ಮಲ್ಲಿರುವಂತಹ ರಾಮಚಂದ್ರರಿಗೆ ವಿವಾಹ ಮಾಡಿಕೊಡಿ ಅಂತ. ಇದನ್ನೇ ನಾವು ವಾಂಗ್ ನಿಶ್ಚಯ ಅಂತ, ಅಂದ್ರೆ ಮಾತಿನಲ್ಲಿ ನಿಶ್ಚಯವನ್ನು ಮಾಡಿಕೊಳ್ಳುವಂಥದ್ದು ಅಂತ. ಈಗ ಆ ವಾಂಗ್ ನಿಶ್ಚಯ ಕೈಂಕರ್ಯವಾಗ್ತದೆ. ನಮ್ಮಲ್ಲೂ ಸಹಿತ ಮನೆಯಲ್ಲಿ ಈ ರೀತಿ ವಿವಾಹದ ವಾಂಗ್ ನಿಶ್ಚಯಗಳು ಪ್ರಾಪ್ತವಾಗಲಿ, ವಿವಾಹ ಮಂಗಳ ಕಾರ್ಯ ಅನುಕೂಲವಾಗಲಿ ಅಂತ ಎಲ್ಲ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ವಾಂಗ್ ನಿಶ್ಚಯ ಕಾಲೇ ಸ್ವಾಮಿನ ಪ್ರೀತ್ಯರ್ಥ ನಿಗಮ ನಿಗಮಾಂತವರ್ಣಿ ತೆಲುಗು ಕೀರ್ತನ.
ನೀವಿಬ್ಬರು ಒಂಚೂರು ಮುಂದೆ ಬನ್ನಿ. ನೋಡಿ, ಈಗ ನೀವು ಸೀತಾದೇವಿ ಕಡೆ ದಂಪತಿಗಳಾಗಿದ್ದೀರಾ, ಅವರಿಬ್ಬರು ರಾಮಚಂದ್ರರ ಕಡೆ ದಂಪತಿಗಳಾಗಿದ್ದಾರೆ. ನೋಡಿ, ನೀವು ಅವ್ರು ನೋಡ್ಕೊಂಡು ಹೇಳಬೇಕು. ಹೇಳಿ. ವಾಚಾದತ್ತ ಮಯಾ ಸೀತಾ ರಾಮಾರ್ಥಂ ಸ್ವೀಕೃತಾತ್ಮಜ ಸೀತಾ ಅವಲೋಕನ ವಿಧೌ ನಿಶ್ಚಿತಃ ತ್ವಂ ಸುಖೀ ಭವ. ಧ್ರುವಂ. ಅವ್ರು ಹೇಳ್ತಿದ್ದಾರೆ, ವಾಚಾದತ್ತ, ನಾವು ನೀವು ಮಾತು ಕೊಡ್ತಾ ಇದ್ದೇವೆ. ಮಯಾ ಸೀತಾ, ನಮ್ಮಲ್ಲಿರುವಂತಹ ಸೀತಾ ಮಾತೆಯನ್ನ ರಾಮಾರ್ಥಂ ಸ್ವೀಕೃತಾತ್ಮಯ, ನಿಮ್ಮಲ್ಲಿರುವಂತಹ ಶ್ರೀರಾಮಚಂದ್ರರಿಗೋಸ್ಕರವಾಗಿ ವಿಶೇಷವಾಗಿ ಕನ್ಯಾದಾನ ಕೈಂಕರ್ಯವನ್ನ, ವಿಶೇಷವಾಗಿ ಸೀತಾ ಕಲ್ಯಾಣ ಮಹಾಮಹೋತ್ಸವ ಕೈಂಕರ್ಯವನ್ನ ಮಾಡಿಕೊಡ್ತೇವೆ. ನಮ್ಮಲ್ಲಿರುವಂತಹ ಸೀತಾದೇವಿಯನ್ನ ನಿಮ್ಮ ರಾಮನ್ ಕೊಡ್ತೇವೆ, ದಯಮಾಡಿ ಸ್ವೀಕಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಏನ್ ಹೇಳೋಣ? ಆಗ್ಬೋದಲ್ವಾ? ಇದಕ್ಕಿಂತ ಭಾಗ್ಯ ಜೀವನದಲ್ಲಿ ಏನಾದ್ರು ಬೇಕಾ ನಮ್ಗೆ? ಇದಕ್ಕಿಂತ ಭಾಗ್ಯ ಇನ್ನೇನು ಬೇಡ. ಮಹಾಪ್ರಸಾದ ಅಂತ ಹೇಳಿ ಅವರಿಗೆ, ಶುಭಮಸ್ತು ಅಂತ ಹೇಳಿ. ಧ್ರುವಂತೆ ಈಗ ನೀವು ಅವ್ರು ನೋಡ್ಕೊಂಡು ಹೇಳಿ, ವಾಚಾದತ್ತ ತ್ವಯಾ ಸೀತಾ ರಾಮಾರ್ಥಂ ಸ್ವೀಕೃತಾ ಮಜಾ ಶ್ರೀರಾಮ ಅವಲೋಕನ ವಿಧೌ ನಿಶ್ಚಿತಃ ತ್ವಂ ಸುಖೀ ಭವ. ಅವ್ರು ಹೇಳ್ತಿದ್ದಾರೆ, ವಾಚಾದತ್ತ, ನಾವು ನಿಮ್ಗೆ ಮಾತು ಕೊಡ್ತಾ ಇದ್ದೇವೆ. ತ್ವಯಾ ಸೀತಾ, ನಿಮ್ಮಲ್ಲಿರುವಂತಹ ಸೀತೆಯನ್ನ ರಾಮಾರ್ಥಂ, ನಮ್ಮ ರಾಮನಿಗೋಸ್ಕರವಾಗಿ ನೀವು ಕೊಡುವಂತಹ ಕನ್ಯಾದಾನ ಮಹಾಮಹೋತ್ಸವನ ಭಕ್ತಿ ಶ್ರದ್ಧೆಯಿಂದ ನಮ್ಮ ರಾಮನಿಗೋಸ್ಕರವಾಗಿ ಆ ತಾಯಿಯನ್ನ ಸ್ವೀಕಾರ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಆಗ್ಬೋದಲ್ವಾ? ತುಂಬಾ ಖುಷಿಯಿಂದ ಶುಭಮಸ್ತು. ಯಾಕೆಂದ್ರೆ ಪುರಂದರದಾಸರು ಒಂದು ವಾಕ್ಯ ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಅಲ್ವಾ? ಎಷ್ಟೋ ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅಂತಹ ಮಾನವ ಜನ್ಮಕ್ಕೆ ಒಂದು ಸಾರ್ಥಕತೆ ಯಾವಾಗ ಸಿಗ್ತದೆ ಅಂದ್ರೆ, ಇಂತಹ ಒಂದು ಪುಣ್ಯ ಕಾರ್ಯವನ್ನು ಮಾಡಿದಾಗ, ಇಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ಕೆ ನಾವು ಸಾಕ್ಷಿಭೂತರಾದಾಗ ನಮ್ಮ ಈ ಜನ್ಮಕ್ಕೆ ಸಾರ್ಥಕತೆ ಅನ್ನುವಂಥದ್ದು ಸಿಗ್ತದೆ. ಆ ಸಾರ್ಥಕತೆ ಇವತ್ತಿನ ದಿನ ಭಗವಂತ ನಮಗೆ ಕೊಟ್ಟಿದ್ದಾನೆ, ನಮ್ಮನ್ನು ಆರಿಸ್ಕೊಂಡಿದ್ದಾನು. ಇದು ನಾವು ಸಂಕಲ್ಪ ಮಾಡಿದ್ರೆ ಸಾಧ್ಯ ಇಲ್ಲ. ನಾನು ನೀವು ಅನ್ಕೊಂಡ್ರೆ ಖಂಡಿತ ಕೆಲಸ ನಡೆಯೋದಿಲ್ಲ. ಅವನು ಸಂಕಲ್ಪ ಮಾಡಿದ್ದಾನೆ, ಇವತ್ತು ಇವ್ರ ಕೈಯಲ್ಲಿ ಕನ್ಯಾದಾನ ನಾನು ಮಾಡಿಸ್ಕೊಳ್ಬೇಕು, ಇವ್ರ ಕೈಯಲ್ಲಿ ಕನ್ಯಾದಾನ ಮಾಡಬೇಕು ಅಂತ ಹೇಳಿ. ಅಂತಹ ವಿಶೇಷ ಭಾಗ್ಯ ನಮಗೆ ಇವತ್ತಿನ ದಿನ ಭಗವಂತ ಕೊಟ್ಟಿದ್ದಾನೆ. ಇದು ಅತ್ಯಂತ ಸಾರ್ಥಕವಾದಂತಹ ಕ್ಷಣ. ಹಾಗಾಗಿ ಇದು ಭಾಗ್ಯವೆಂಬಂತೆ ವಿಶೇಷವಾಗಿ ತುಂಬಾ ಹೃದಯದಿಂದ ಮನಸ್ಫೂರ್ತಿಯಾಗಿ ನೀವು ಕೊಡುವಂತಹ ಕನ್ಯಾದಾನವನ್ನು ಸ್ವೀಕಾರ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಶುಭಮಸ್ತು. ಧ್ರುವಂತ ಇಂದ್ರಷ್ಟ ಸುಮಹೋರ್ತ ಅಸ್ತು. ನೋಡಿ, ದೇವರು ಕೊಡಿ, ಅಮ್ಮನವ್ರ ತಲೆ ಮೇಲೆ ಇದ್ದಾರೆ. ಗೋಕುಲ್ ಶರ್ಮಾ ಅಮ್ಮನವ್ರ ಕೊಡಿ. ವಾನ್ ನಿಶ್ಚಯ ಕಾಲೇ ಶಚಿ ಪುರಂದರ ಪ್ರಾರ್ಥನಂ ಕರಿಷ್ಯೇ. ವಾನ್ ನಿಶ್ಚಯ ಪ್ರಾಪ್ತವಾಗಿದೆ. ಈಗ ಶಚಿ ಪುರಂದರರ ಪ್ರಾರ್ಥನೆ ಆಗ್ತದೆ. ಎಲ್ಲ ಪ್ರಾರ್ಥನೆ ಮಾಡಿ ಹೇಳಿ. ದೇವೇಂದ್ರಾಣಿ, ಎಲ್ಲ ಹೇಳಿ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹ ಭಾಗ್ಯಂ ಆರೋಗ್ಯಂ ಪುತ್ರಲಾಭಂಚ ದೇಹಿಮೇ. ಅಂದ್ರೆ ಆ ದೇವೇಂದ್ರಾಣಿ ಮತ್ತು ದೇವೇಂದ್ರ ಅನುಗ್ರಹದಿಂದ ಸಕಾಲದಲ್ಲಿ ವಂಶದಲ್ಲಿ ಸತ್ಸಂತಾನಗಳು ಶಿವಫಲ ಪ್ರಾಪ್ತವಾಗಲಿ ಅಂತ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಶಚಿ ಬೃಂದನಾಭ್ಯಾಂ ನಮಃ ಮಹಾಗಣಪತಯೇ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಶಿರೋಭೂಷಣಧಾರಣಂ ಕರಿಷ್ಯೇ. ವಿವಾಹ ವೇದಿಕೆಯಲ್ಲಿ ವಧುವರರ ಹಣೆಗೆ ಬಾಸಿಂಗವನ್ನು ಕಟ್ಟಿರ್ತಾರೆ. ಅದಕ್ಕೆ ಶಿರೋಭೂಷಣ ಅಂತ ಹೆಸರು. ಆ ಬಾಸಿಂಗಕ್ಕೆ ಅಧಿದೇವತೆ ಯಾರಪ್ಪ ಅಂದ್ರೆ ಮಹಾಲಕ್ಷ್ಮಿ. ನೋಡಿ, ವಧುವರರ ಮುಖದಲ್ಲಿ ಲಕ್ಷ್ಮಿ ಕಲೆ ಅಂತ ಹೇಳ್ತಾರೆ ಅಲ್ವಾ? ನಮ್ಮ ಹಿರಿಯರು ಮಾತು ಹೇಳ್ತಾರೆ, ನೋಡು ವಧುರ ಮುಖದಲ್ಲಿ ಬಾಸಿಂಗ ಕಟ್ಟಿದ ತಕ್ಷಣ ಲಕ್ಷ್ಮಿ ಕಲೆ ಬಂದ್ಬಿಡ್ತು ಅಂತ. ಮದುಮಗ ಮಾಡಿದ ಕೂಡಲೇ ಲಕ್ಷ್ಮಿ ಅಂದ್ರೆ ಆ ಬಾಸಿಂಗಕ್ಕೆ ಪ್ರಧಾನ ದೇವರು ಯಾರಪ್ಪ ಅಂದ್ರೆ ಮಹಾಲಕ್ಷ್ಮಿ. ಆ ಲಕ್ಷ್ಮಿಯ ಅನುಗ್ರಹ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈಗ ಸ್ವಾಮಿಯವರಿಗೆ ಬಾಸಿಂಗವನ್ನು ಕಟ್ಟಿದ್ದೇವೆ. ಆ ಬಾಸಿಂಗವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಿಯಿಂದ ಸ್ವಾಮಿಯಲ್ಲಿ ಧ್ಯಾನ ಮಾಡಿ.
ಅಂಕುರ ರಾಮಹರಜ್ಜಮದಗ್ಧ ಶ್ರದ್ಧಾಯೈ ಕಾಮಯಾನ್ಯೈ ಇಮಾನ್ ತಾಮಪಿ ನಹ್ಯೇಹಂ ಭಗೇಯ ಸಹ ವರ್ಚಸಾ ಶಿರೋಭೂಷಣಧಾರಣಮೋರ್ತಸ್ಮೋಹೋಸ್ತೋಸ್ತ್ವಿತ್ಯದಗಂಧಂತು ಸುಮಹಾರ್ತಾಸ್ತು ವಿವಾಹಾರ್ಥಮಾಗತಮಿಮಂ ಲಕ್ಷ್ಮೀನಾರಾಯಣಸ್ವರೂಪವರಂ ಮಧುಪರ್ಥೇನ ಪೂಜಯಿಷ್ಯೆ. ಈಗ ಸ್ವಾಮಿಯವರಿಗೆ ಬಾಸಿಂಗವನ ಕಟ್ಟಿಯಾಗಿದೆ. ಆ ವಿವಾಹ ವೇದಿಕೆಗೆ ಬಂದಂತಹ ರಾಮಚಂದ್ರರಿಗೆ ಜನಕ ಮಹಾರಾಜರು ಮಧುಪರ್ಕವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕನ್ಯಾದಾನಕ್ಕಿಂತ ಮುಂಚೆ ಮಧುಪರ್ಕವನ್ನ ಸ್ವಾಮಿಗೆ ಕೊಟ್ಟು ತದಾದ ನಂತರ ಕನ್ಯಾದಾನವನ್ನು ಮಾಡಬೇಕು ಅಂತ ಶಾಸ್ತ್ರ. ಅಂತಹ ವಿಶೇಷವಾಗಿರ್ತಕ್ಕಂಥ ಮಧುಪರ್ಕವನ್ನ ಜನಕ ಮಹಾರಾಜರು ರಾಮಚಂದ್ರನಿಗೆ ಕೊಡ್ತಾ ಇದ್ದಾರೆ. ನೋಡಿ, ಮಧುಪರ್ಕವನ್ನ ಸ್ವೀಕಾರ ಮಾಡಲು 3 ಮಾತ್ರ ಅರ್ಹರಾಗಿದ್ದಾರೆ. ಯಾರಪ್ಪ 3 ಜನ ಅಂದ್ರೆ, ನಾವು ನಮ್ಮ ಮನೆಯಲ್ಲಿದ್ದಾಗ ನಮ್ಮನ್ನು ಆಳುವಂತಹ ಮಹಾರಾಜರು ನಮ್ಮ ಮನೆಗೆ ಬಂದ್ರೆ ನಾವು ಮೊದಲು ಮಧುಪರ್ಕವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಎರಡನೇದು, ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುಗಳು ನಮ್ಮ ಮನೆಗೆ ಬಂದ್ರೆ ನಾವು ಅವರಿಗೆ ಮಧುಪರ್ಕವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಮೂರನೇದು, ಕನ್ಯಾರ್ಥಿಯಾಗಿ ಕನ್ಯಾದಾನ ಕೊಡಿ ಅಂತ ಹೇಳಿ ಕನ್ಯಾರ್ಥಿಯಾಗಿ ನಮ್ಮ ಮನೆಗೆ ಬಂದಂತಹ ವರನಿಗೆ ನಾವು ಮಧುಪರ್ಕವನ್ನ ಕೊಡ್ತೇವೆ. ಹೀಗೆ ಈ 3 ಜನರು ಮಾತ್ರ ಮಧುಪರ್ಕವನ್ನು ಸ್ವೀಕಾರ ಮಾಡಲು ಅರ್ಹರಾಗಿದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಮಧುಪರ್ಕವನ್ನ ಈಗ ಸ್ವಾಮಿಗೆ ನಾವು ಪ್ರಾಪ್ತ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಅಸ್ಮಿನ್ ಕುಲೇ ಬ್ರಹ್ಮವರ್ಚಸ್ಯ ಸಾನಿ ರಾಷ್ಟ್ರಪೃತಸ್ಯಾಚಾರ್ಯ ಸಂದೇವಾತ್ಮಜಾಸಂ ಕೋಟ್ಯೈರ್ನೋ ವೈಶತೆ ಆಪತ್ಪಾದಾದಿವಿನಾಶಾ ಪ್ರಾಹ ಆಪತ್ಪಾದಾವನೇರೇ ವಿಚಂದನನಾಥೇಜಮೇವೆ ಅಸ್ಮಿನ್ ಕುಲೇ ಬ್ರಹ್ಮವರ್ಚಸ್ಯ ಸಾನಿ ಆಪೋಪಿ ಮಂತ್ರಯಾ ಪೂರ್ವಂ ದಕ್ಷಿಣಪಾದಂ ದತ್ವಾ ಪಾದೋ ಪ್ರಕ್ಷಾಳಯೇತ್. ಸ್ವಾಮಿಯವರಿಗೆ ಮಧುಪರ್ಕಾಂಗವಾಗಿ ಪಾದ ಪ್ರಕ್ಷಾಳನೆ ಆಗ್ತಾ ಇದೆ. ಬ್ರಹ್ಮಗಡಿಗಿನ ಪಾದಮೋ ಎಂಬಂತ ಕೀರ್ತನೆಯನ್ನ ವನಾರಸರು ವಿದ್ವಾಂಸರು ನುಡಿಸ್ತಾ ಇದ್ದಾರೆ. ತಾವೆಲ್ಲ ಶ್ರದ್ಧೆಯಿಂದ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಪಾದಗಳಿಗೆ ಬರೆದ ಗೋವಿಂದ ಓಂ ಅರ್ಹಣೀಯಾಪಹ ಆಮಾಗನ್ಯದಾವತ್ತರಾಗಂ ಪ್ರದವೇ ಸಾಪೇನ ಸಾಚ ತಮ್ಮಾ ಪ್ರಿಯಂ ಪ್ರಜಾನಾಂ ಕುರ್ಮಧಿಪತಿಂ ಪಶೂನಾದೋಹೋಸಿ ವಿರಾಜೋದೋಹೋಸಿ ಯಾಜ ವಿರಾಜ ಅವತ್ರಂ ವಪ್ರೇಣೋ ವಿಸ್ವಾಂಜೋರಮಗತದಾ ಅತ್ಯಂತ ಪ್ರಜಾ ಭೋಜಾ ಸನ್ಮಾಪಲಾಸೇ ವಕ್ಪಯಃ ರಾಮಚಂದ್ರ ಧರ್ಮನೇ ವರಾಜಯಿತಮರ್ಘ್ಯಮಿತಮರ್ಘ್ಯಮಿತಮರ್ಘ್ಯಸ್ತು ಅರ್ಘ್ಯಂ ಆತಮನೀಯಂ ಋಗ್ವೇದಾಯ ಸ್ವಾಹಾ ಯಜುರ್ವೇದಾಯ ಸ್ವಾಹಾ ಸಾಮವೇದಾಯ ಸ್ವಾಹಾ ಅಥರ್ವಣವೇದಾಯ ನಮಃ ಸ್ವಾಹಾ ಯಜುರ್ವೇದಾಯ ಸ್ವಾಹಾ ಸಾಮವೇದಾಯ ಸ್ವಾಹಾ ಅಥರ್ವಣವೇದಾಯ ನಮಃ ಪಾಣಪ್ರೀತ್ಯರ್ಥೆ ಮಧುಪರ್ಕಾಂಗಾನಂದಾಶ್ರವಜೋಕ್ಯದಾದಿತ್ಯರ್ಥಂ ಪರಮ ಪವಿತ್ರ ಯಜ್ಞೋಪವೀತಧಾರಣಂ ಕರಿಷ್ಯೇ. ಸ್ವಾಮಿಯವರಿಗೆ ವಿಶೇಷವಾಗಿ ಅರ್ಘ್ಯ ಪಾದ್ಯಾದಿಗಳನ್ನು ಪ್ರಾಪ್ತ ಮಾಡಿ ಈಗ ದ್ವಿತೀಯ ಯಜ್ಞೋಪವೀತವನ್ನು ಧಾರಣೆ ಮಾಡ್ತಾ ಇದ್ದೇವೆ. ನೋಡಿ, ನಾವೆಲ್ಲ ವಿವಾಹದಲ್ಲಿ ಬ್ರಹ್ಮಚರ್ಯಾಶ್ರಮದಿಂದ ಗೃಹಸ್ಥಾಶ್ರಮ ಯೋಗ್ಯತಾ ಸಿದ್ಧ್ಯರ್ಥಂ ಅಂತ ಯಜ್ಞೋಪವೀತವನ್ನು ಧಾರಣೆ ಮಾಡ್ಕೊಳ್ತೇವೆ. ಆದರೆ ಪರಮಾತ್ಮ ಅನಂತಾಶ್ರಮ ಯೋಗ್ಯತಾ ಸಿದ್ಧ್ಯರ್ಥಂ ಅಂದ್ರೆ ಅನಂತ ವಿಶ್ವವನ್ನ ರಕ್ಷಣೆ ಮಾಡುವ ಸಲುವಾಗಿ ಯಜ್ಞೋಪವೀತವನ್ನು ಧಾರಣೆ ಮಾಡ್ಕೊಳ್ತೇನೆ ಅಂತ ಸಂಕಲ್ಪ ಮಾಡ್ತಾ ಇದ್ದಾರೆ. ಆ ಯಜ್ಞೋಪವೀತದಲ್ಲಿ 3 ದಾರ ಇರ್ತದೆ. ಆ 3 ದಾರವನ್ನ ಸೇರಿಸಿ ಒಂದು ಗಂಟು ಹಾಕಿರ್ತೇವೆ. ಅದಕ್ಕೆ ಬ್ರಹ್ಮಗಂಟು ಅಂತ ಹೇಳ್ತೇವೆ. ಆ 3 ದಾರ
ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಆ ತ್ರಿಮೂರ್ತಿ ದೇವತೆಗಳ ಅನುಗ್ರಹ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈಗ ಸ್ವಾಮಿಯವರಿಗೆ ಯಜ್ಞೋಪೀಠದ ಧಾರಣೆ ಕೈಂಕರ್ಯವಾಗ್ತಾ ಇದೆ. ಓಂ ಯಜ್ಞ ಪವೇದಂ ಪರಮಂ ಪವಿತ್ರಂ ಪ್ರಜಾಪತಯ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಯ ಪುರಮಂಜದ ಪ್ರಯಜ್ಞೋಪವೇದಂ मधुपर्कः त्रय्ये विद्यायै यशो ब्रह्मणो दीप्तिरसि तम्मा प्रजं प्रजानां कुर्वधिपतिं पशूनामागनियजसा वर्चसा सकं तुदभयसा तेजसा च तम्मा प्रजं प्रजानां कुर्वधिपतिं पशूनां द्वाभ्यामभिमन्त्रया भूमोजाया अमृतो मस्करनमसि इत्यवपीत्वा विराचम्या केशवा ऋग्वेदाय स्वाहा ऋग्वेदाय स्वाहा सामवेदाय स्वाहा सर्ववेदाय नमः ऋग्वेदाय स्वाहा ऋग्वेदाय स्वाहा वेदाय स्वाहा सर्ववेदाय नमः ओम अतमधु मधुरम् यन्मधुनामसत्यं परमहन्नाद्यं वेद्यं अहं मदनामसत्येन परमेणान्नाद्येन वेद्येन परमोन्नादामसत्योदानि विष्णुदाय्या विष्णुष्णे अमृतापिधानमसि पीत्वा विराचम्या ऋग्वेदाय स्वाहा सामवेदाय स्वाहा सर्ववेदाय नमः दाता गौः इदं गौः इदं गौः इदं गौः ॐ गौर्धेन पद्या माता रुद्राणां बृहदावसो नागस्वदादित्यानां प्रणवोजं जगतसेचनाय मागामना कामरजं वदिष्ठा विपतोदकं तृणाञ्जक्तु ॐ ದ್ವಿತೀಯ ಯಜ್ಞೋಪವೀತಧಾರಣೆ ಪರಮಾತ್ಮಗೆ ಪ್ರಾಪ್ತವಾಗಿದೆ. ಈಗ ನಿರೀಕ್ಷಣಾ ಪೂರ್ವದಲ್ಲಿ ಸ್ವಾಮಿಯವರಿಗೆ ಜನಕ ಮಹಾರಾಜರು ಗೋದಾನವನ್ನು ಮಾಡಿದ್ದಾರೆ. ಪೂರ್ವಕಾಲದಲ್ಲಿ ಮನೆಯಲ್ಲಿ ಒಂದು ಗೋವಿದ್ದರೆ ಸಾಕು, ಅವರ ಜೀವನ ಆನಂದಮಯವಾಗಿ ನಡೆದು ಹೋಗೋದು ಅಲ್ವಾ? ಯಾರಿಗೆಲ್ಲರೂ ನೆನಪಿದೆ, ಆ ಗೋವು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಪ್ರಾಪ್ತ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ ಗಾವೋ ಲೋಕಸ್ಯ ಮಾತರಹ ಅಂತ. ಜಗತ್ತಿಗೆ ತಾಯಿ ಯಾರು? ಹಸು ಅಲ್ವಾ? ನಮ್ಮ ಜಗತ್ತಿಗೆ ತಾಯಿ ಯಾರಪ್ಪ ಅಂದ್ರೆ ಅದು ಗೋಮಾತೆ ಆಗಿದ್ದಾಳೆ. ಅಂತಹ ಗೋದಾನವನ್ನು ಮಾಡಿದ್ದಾರೆ. ಆ ಗೋದಾನದ ಫಲ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈಗ ನಿರೀಕ್ಷಣೆ ಅಂದ್ರೆ ಸ್ವಾಮಿಯವರ ಅಮ್ಮನವರ ಸ್ವಾಮಿಯನ್ನು ನೋಡಿ ಜೀರಿಗೆ ಬೆಲ್ಲ ಇಡುವಂತಹ ಸುಸಂದರ್ಭ. ಇದನ್ನೇ ನಿರೀಕ್ಷಣೆ ಅಂತ ಹೇಳ್ತೀವಿ. ಆ ನಿರೀಕ್ಷಣಾ ಸಮಯದಲ್ಲಿ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಫಲ ಪ್ರಾಪ್ತವಾಗಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡಿ. तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे तयङ्कृतिको स्मरामि सुलग्ना सावधान सुमुहूर्त सावधान श्रीलक्ष्मीनारायण ध्यान सावधान नीतोपवनत्रदनिपततो देवान्मनश्शोरगान् करुणानिधे कर्मजा मार्ताण्डवं जयजनो कल्याणि जगत्पदं भववृते तन्मन्यता धारणे श्रीरघुनायकस्य जननं देयादिनं मङ्गलं लग्नात् सावधान सावधान श्रीलक्ष्मीनारायण ध्यान सावधान वैदेहे वदनाभिलाषनजितं कामं सकामाकृतं भवनत्वजे हरकृतं भक्त्यै कृतं लीलजा सामित्रपराजराजमनवित्तत्सन्निधानाञ्चितं श्रीकालाघवजोर्विवाह समये जयादिनं मङ्गलं लग्नात् सावधान सावधान श्रीलक्ष्मीनारायण ध्यान सावधान उल्लामलनीलवारिदलश्यामोन्नतं गोमलं पार्वत्या च महेश्वरेण निरदाश्लाघीकृतो सर्वदा सा चापान्वितगौरवस्य वनिता शैलासु शैलाकृता
ದಂಪತ್ಯೋರಿ ಹವಾಮವಾಗಮನಿದಂ ವೇದಾದಂ ಮಂಗಳಂ ಸಾವಧಾನ ಮುಹೂರ್ತ ಸಾವಧಾನ ಲಕ್ಷ್ಮೀ ನಾರಾಯಣ ಉಮಾ ಮಹೇಶ್ವರ ಸೀತಾರಾಮಚಂದ್ರ ಸ್ವಾಮಿ ಧ್ಯಾನ ಸಾವಧಾನ ಕಲ್ಯಾಣಂಗಮಣೀಯ ಕಾಮಲಕರೈ ರಾದ್ರಾಕ್ಷತಾರೋಪಣ ದಾನ ಪರಸ್ಪರಂ ಪರಿಣದ ವಿಪ್ರಾಜೋ ವಿಗ್ರಹೋ ಗಣವಂದನಂ ದಶಗುಣಂ ಮಾಂಗಲ್ಯ ಸೂತ್ರಾನ್ವಿತ ಸೀತಾರಾಘವಯೋ ವಿವಾಹ ಸಮದ ವೇದಾದಂ ಮಂಗಳೋ ಸಾವಧಾನ ಮುಹೂರ್ತ ಸಾವಧಾನ ಲಕ್ಷ್ಮೀ ನಾರಾಯಣ ಉಮಾ ಮಹೇಶ್ವರ ಸೀತಾರಾಮಚಂದ್ರ ಸ್ವಾಮಿ ಧ್ಯಾನ ಸಾವಧಾನ ಕಲ್ಯಾಣ ವೇದಿಕೆಯಲ್ಲಿ ನಿರೀಕ್ಷಣಾ ಕೈಂಕರ್ಯ ಆಗ್ಲೇ ಹೇಳಿದ ಹಾಗೆ ಸ್ವಾಮಿಯವರ ಮುಖವನ್ನು ಅಮ್ಮನವರ ಮುಖವನ್ನ ಸ್ವಾಮಿಯವರು ವೀಕ್ಷಣೆ ಮಾಡುವಂತಹ ಸುಸಂದರ್ಭ ನೋಡಿ. ಇಲ್ಲಿ ಯಾರು ಮಾತಾಡಬಾರದು. ನಿರೀಕ್ಷಣ ಅಂದ್ರೆ ಸ್ವಾಮಿಯ ಮುಖವನ್ನು ನೋಡುವ ಸಲುವಾಗಿ ಅಮ್ಮನವರು ತುಂಬಾ ಖುಷಿಯಿಂದ ಇರ್ತಾರೆ. ಅಮ್ಮನವರ ಮುಖವನ್ನು ನೋಡುವ ಸಲುವಾಗಿ ಸ್ವಾಮಿಯೂ ಸಹಿತ ತುಂಬಾ ಆನಂದವಾಗಿರ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಆನಂದವಾಗಿದ್ದಾಗ, ತುಂಬಾ ಖುಷಿಯಾಗಿದ್ದಾಗ ನಾವು ಅವ್ರನ್ನ ಏನು ಕೇಳಿದ್ರು ಇಲ್ಲ ಅಂದ್ರೆ ಕೊಟ್ಬಿಡ್ತಾರೆ. ಹೌದಾ? ಒಬ್ಬ ವ್ಯಕ್ತಿ ತುಂಬಾ ಖುಷಿಯಲ್ಲಿದ್ದಾನೆ, ತುಂಬಾ ಆನಂದವಾಗಿದ್ದಾನೆ, ತುಂಬಾ ಸಂತೋಷವಾಗಿದ್ದಾನೆ, ಅವನ್ ಬಳಿ ಹೋಗಿ ಅಯ್ಯ ನನಗೆ ಬೇಕು ಅಂದ್ರೆ ಹೌದಾ ತಗೊಳ್ಳೋ ಪರವಾಗಿಲ್ಲ ಖುಷಿಯಿದ್ದೀನಿ ತಗೋ ಅಂತ ಕೊಟ್ಬಿಡ್ತಾರೆ. ಹೌದಾ ಅಲ್ವಾ? ಇದು ಲೋಕಾರೂಢಿ ಅಲ್ವಾ? ಹಾಗೆಯೇ ಸ್ವಾಮಿ ಮತ್ತು ಅಮ್ಮನವರಿಬ್ಬರು ಕೂಡ ತುಂಬಾ ಖುಷಿಯಾಗಿ ಆನಂದವಾಗಿರುವಂತಹ ಸಂದರ್ಭ ಇದು, ನಿರೀಕ್ಷಣಾ ಸಂದರ್ಭ. ಹಾಗಾಗಿ ಈಗ ನಾವು ಭಕ್ತಿಯಿಂದ ಏನು ಕೇಳಿದ್ರು ಆ ಭಗವಂತ ಇಲ್ಲ ಅಂದಿರ ಕೊಡ್ತಾನೆ. ಇಲ್ಲ ಅಂದಿದ್ರೆ ಇಷ್ಟು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ, ಈ ಸನ್ನಿಧಾನದಲ್ಲಿ ಇಷ್ಟೊಂದು ಜನ ಸೇರಿ ಕಲ್ಯಾಣೋತ್ಸವ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಲ್ವಾ? ನಮ್ಮೆಲ್ಲರ ಇಷ್ಟಾರ್ಥವನ್ನು ಅವನು ನೆರವೇರಿಸ್ತಾ ಇದ್ದಾನೆ, ನಮ್ಮೆಲ್ಲರ ಕೋರಿಕೆಯನ್ನು ಪ್ರಾಪ್ತ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲ ಕೂಡ ಇವತ್ತಿನ ದಿನ ಅವನ ಹೆಸರು ಸಂಕಲ್ಪ ಮಾಡಿ ಈ ವಿವಾಹ ಕೈಂಕರ್ಯವನ್ನು ಮಾಡ್ತಾ ಇದ್ದೇವೆ. ಹಂಗೆ ನಮ್ಮ ಎಲ್ಲ ಇಷ್ಟಾರ್ಥ ಭಗವಂತ ನೆರವೇರಿಸಲಿ ಅಂತ ನೋಡಿ. ಇದಕ್ಕೆ ಕಾಮ್ಯ ಕಲ್ಪ ಅಂತ, ನಮ್ಮ ಮನಸ್ಸಿನ ಕಾಮನೆಗಳನ್ನ ನೆರವೇರಿಸಿಕೊಳ್ಳುವ ಸಲುವಾಗಿ ಮಾಡುವಂತಹ ಕಲ್ಪ ಇದಾಗಿರ್ತದೆ. ಇಲ್ಲಿ ನಾವು ಏನು ಬೇಕಾದ್ರೂ ಸ್ವಾಮಿಯಲ್ಲಿ ಹೊರ ಕೇಳ್ಬೋದು. ಗೃಹ ನಿರ್ಮಾಣವೋ, ಗೃಹ ಪ್ರವೇಶವೋ, ವಿವಾಹ ಭಾಗ್ಯವೋ, ಸಂತಾನ ಭಾಗ್ಯವೋ, ಉನ್ನತ ಉದ್ಯೋಗವೋ, ಉನ್ನತ ಅಧಿಕಾರವೋ, ಉನ್ನತ ಪದವಿಯೋ, ನಮಗೆ ಏನು ಬೇಕೋ, ಒಳ್ಳೆ ಆರೋಗ್ಯವೋ, ಏನು ಬೇಕೋ ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಈಗ ನಾವು ಸ್ವಾಮಿಯಲ್ಲಿ ಕೇಳ್ಕೊಳ್ಬಹುದು. ನಮ್ಮ ಎಲ್ಲ ವರವನ್ನ ಆನಂದ ಚಿತ್ತನಾಗಿರ್ತಕ್ಕಂತಹ ರಾಮಚಂದ್ರರು ವಿಶೇಷವಾಗಿ ಪ್ರಾಪ್ತ ಮಾಡ್ತಾರೆ. ಹಾಗಾಗಿ ಯಾರ ಮಧ್ಯೆ ಮಾತನಾಡದೆ ಆ ಸ್ವಾಮಿಯ ನಿರೀಕ್ಷಣಾ ಮಹಾಮಹೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕಾಗಿ ವಿಜ್ಞಾಪನೆ. ಈಗ ನಿರೀಕ್ಷಣೆ ಆಗ್ತದೆ. ಶ್ರೀರಾಮ ಚತುರಾನನಸ್ಯ ಚತುರ್ಮುಖಾನಾಂ ಪರಮೇಶ್ವರಸ್ಯ ಪಂಚಮುಖಾನಾಂ ಸಪ್ತರ್ಷೀಣಾಂ ನವಗ್ರಹಾಣಾಂ ಏಕಾದಶ ರುದ್ರಾಣಾಂ ಪಂಚದಶ ಜನಾನಾಂ ಸಪ್ತದಶ ಪಶೂನಾಂ ಅಷ್ಟಾದಶ ಪ್ರತಿಪದಾನಾಂ ಅಷ್ಟಾವಿಂಶತಿ ನಕ್ಷತ್ರಾಣಾಂ ಪಂಚಾಶತ್ ಕೋಟಿ ದೇವಾನಾಂ ಗೌತ್ರಚೇನೆ ಜೇನಾಂಬರಾಲಂಕೃತ ದಿವ್ಯಸ್ತ್ರೇ ಬ್ರಾಹ್ಮಣಾನಾಂ ವಿನಾಯಕ ಪ್ರಸಾದೇನ ನಾರಾಯಣ ಪ್ರಸಾದೇನ ದೇವತಾ ಶಕ್ತಿ ವಿನಾಯಕ ಸ್ವಾಮ ದೇವತಾ ಪ್ರಸನ್ನಾಂಜನೇಯ ಸ್ವಾಮ ದೇವತಾ ಪ್ರಸಾದೇನ ಏತಸ್ಮಿನ್ ಶ್ರೀ ಸೀತಾರಾಮಚಂದ್ರ ಸ್ವಾಮಿನಃ ತಿರುಕಲ್ಯಾಣ ಮಹಾಮಹೋತ್ಸವಾಂಗಯಿಕ್ಷು ಗುಣಚೀರಿಕ ಫಲಗುಸುಮ ಮಂಗಲ ದ್ರವ್ಯಾನಿ ಸುಮಗರಾಣಿ ಶೋಧೆ ತಸ್ಮಿನ್ ನಿರೀಕ್ಷಣ ಮುಹೂರ್ತಾತ್ ಆದಿತ್ಯಾದ್ರಮಗ್ರಹಾಃ ಶುಭ ಏಕಾದಶ ಸ್ಥಾನ ವರದಾ ವರದಾ ವಿಪ್ರೇರಾದ ಪ್ರಸನ್ನಾ ವರದಾ ಸೀತಾರಾಮಪಾದಂಗಳಿಗೆ ವರದ ಗೋವಿಂದ ನಿರೀಕ್ಷಣ ಮುಹೂರ್ತ ಸುಮುಹೂರ್ತೋಸ್ಮಿಜ್ಜನಗಣ್ಣಂತೋ ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವದ ವೇದಿಕೆಯಲ್ಲಿ ಶಾಸ್ತ್ರೀಯವಾಗಿ
ವೇದೋಕ್ತವಾಗಿ ವಿಜೃಂಭಣೆಯಿಂದ ನಿರೀಕ್ಷಣಾ ಮಹಾಮಹೋತ್ಸವ ಪ್ರಾಪ್ತವಾಯಿತು. ಈಗ ಕನ್ಯಾದಾನ ಮಹೋತ್ಸವ ಅಂದ್ರೆ ವಿಶೇಷವಾಗಿ ಸೀತಾದೇವಿ ಅವರನ್ನ ರಾಮಚಂದ್ರ ಸ್ವಾಮಿಯವರಿಗೆ ಕನ್ಯಾದಾನ ಮಾಡಿಕೊಡುವಂತಹ ಸಂದರ್ಭ. ಆ ಕನ್ಯಾದಾನದ ಸಂಕಲ್ಪವನ್ನು ಹೇಳ್ಕೊಡ್ತೇನೆ. ಎಲ್ಲರಿಗೂ ಕೂಡ ಕನ್ಯಾದಾನ ಮಾಡುವಂತಹ ಭಾಗ್ಯ ಮತ್ತು ಕನ್ಯಾದಾನ ಮಾಡಿದರೆ ಬರುವಂತಹ ಫಲ ಪ್ರಾಪ್ತವಾಗಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು ಈಗ ಕನ್ಯಾದಾನ ಸಂಕಲ್ಪವಾಗ್ತದೆ. ಅವರಿಗೆ ಹೊಟ್ಟೆಯಲ್ಲಿ ದರ್ಬೆ ಕೊಟ್ಬಿಟ್ಟು ಶಂಕ ಇವ್ರು ಕೆಲವೊಂದು ಶಂಕ ಅವ್ರು ಕೆಲವೊಂದು ಶಂಕ ಕೊಟ್ಬಿಟ್ರೆ ನೀವು ಹೇಳಿ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಭಗವದಾಜ್ಞೇಯ ಭಗವತೋ ಆಜ್ಞೇಯ ಭಗವತೋ ಕೈಂಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥಂ ಸಾಲಂಕೃತ ಸೀತಾದೇವೀಂ ಶ್ರೀರಾಮಾರ್ಥಂ ಕನ್ಯಾದಾನಂ ಅಹಂ ಕರಿಷ್ಯೆ ತದಂಗ ಬ್ರಾಹ್ಮಣ ಪೂಜಾಂ ಕರಿಷ್ಯೆ. ಬ್ರಾಹ್ಮಣರಲ್ಲಿ ಅಂದರೆ ಕಲ್ಯಾಣೋತ್ಸವ ಮಾಡಿಸಲಿಕ್ಕೆ ಬಂದಿರ್ತಕ್ಕಂಥ ವೈದಿಕರು ಯಾರಿದ್ದಾರೆ ಆ ವೈದಿಕರಲ್ಲಿ ವೇದೋಕ್ತವಾಗಿ ಶಾಸ್ತ್ರೀಯವಾಗಿ ನಮಗೋಸ್ಕರ ಕನ್ಯಾದಾನ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡಿ. ನಮೋಸ್ತುನಂತ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷ ಶಿರೋರ್ವಾಹವೇ ಸಹಸ್ರಧಾರಿಣೇ ನಮಃ. ಕನ್ಯಾದಾನ ಸಂಕಲ್ಪ ಹೇಳ್ಕೊಡ್ತೀನಿ, ದಯಮಾಡಿ ಎಲ್ಲರೂ ಹೇಳಿ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಭಗವತೋ ಆಗ್ನೇಯ ಭಗವತೋ ಕೈಂಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೇರಣೆಯ ಶ್ರೀ ರಾಮಚಂದ್ರ ಪರಬ್ರಹ್ಮಣಃ ಪ್ರೇರಣೆಯ ಪ್ರೀತ್ಯರ್ಥಂ ಮಯಾ ಸಹ ದಶ ಪೂರ್ವೇಷಾಂ ದಶ ಅಪರೇಷಾಂ ಮದ್ವಂಶಾನಾಂ ಮಾತೃ ವಂಶಾನಾಂ ಸರ್ವೇಷಾಂ ಪಿತॄಣಾಂ ಬ್ರಹ್ಮಲೋಕೆ ಸುಖನಿವಾಸ ಸಿದ್ಧ್ಯರ್ಥಂ ನರಕಾತ್ ಉತ್ತೀರ್ಯ ಬ್ರಹ್ಮಲೋಕೆ ಸುಖನಿವಾಸ ಸಿದ್ಧ್ಯರ್ಥಂ ಅಗ್ನಿಷ್ಠೋಮ ಅತಿರಾತ್ರ ವಾಜಪೇಯ ಗರುಡಚಯನ ಯಾಗ ಶತಕೃತ ಫಲ ಅವಾಪ್ತ್ಯರ್ಥಂ ಸಾಲಂಕೃತ ಕನ್ಯಾದಾನಂ ಸಾಲಂಕೃತ ಸೀತಾದೇವಿ ಕನ್ಯಾದಾನಂ ರಾಮಚಂದ್ರಾರ್ಥಂ ಅಹಂ ಆಚಾರ್ಯ ಮುಖೇನ कारयिष्ये. प्रयतमानशरणं प्रपद्ये स्वस्ति संवादे ಶುಭಯನ್ನೋ ಅಸ್ತು. ಈಗ ಕನ್ಯಾದಾನದ ವಿಶೇಷವಾಗಿರುವಂತಹ ಘಟ್ಟ ವಿವಾಹದಲ್ಲಿ ಪ್ರಾಪ್ತವಾಗಿದ್ದೇವೆ. ನೋಡಿ, ಏನು ಕನ್ಯಾದಾನ ಅಂದ್ರೆ, ಕನ್ಯಾದಾನವನ್ನು ಮಾಡಿದರೆ ಏನು ಫಲ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾರೆ. ನಮ್ಗೆಲ್ಲ ಸಣ್ಣದಾಗಿ ಒಂದು ಸ್ವಾರ್ಥ ಇರ್ತದೆ, ಹೌದಾ? ಮನೆಯಲ್ಲಿ ಗಂಡ್ಮಗು ಹುಟ್ಟಬೇಕಪ್ಪ, ಅಯ್ಯೋ ಮತ್ತೆ ಎರಡನೇದ ಹೆಣ್ಮಗು ಹುಟ್ಬಿಡ್ತೆ, ಗಂಡ್ಮಗು ಬೇಕಾಗಿತ್ತು ನನಗೆ ಅಂತ ಒಂದು ಸಣ್ಣ ಸ್ವಾರ್ಥ ಇರ್ತದೆ. ಸಾಮಾನ್ಯವಾಗಿ ಕೆಲವರಲ್ಲಿ ಇರ್ತದೆ, ಎಲ್ಲರಲ್ಲೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ, ನನ್ನ ಮಗ ನನಗೆ, ನನ್ನ ತಂದೆಗೆ, ನನ್ನ ತಾತನವರಿಗೆ 3 ಜನಕ್ಕೂ ಮೋಕ್ಷ ಕೊಡ್ತಾನೆ ನಾನು ಗತಿಸಿದ ಮೇಲೆ ಅಲ್ವಾ. ನನ್ನ ಕರ್ಮ ಮಾಡೋದು ಯಾರು? ಗತಿಸಿದ ಮೇಲೆ ಮಗನೇ ಅಲ್ವಾ. ಹಾಗಾಗಿ ಮಗಳಾದ್ರೆ ಏನಾಗುತ್ತೆ, ಬೇರೆ ಮನೆಗೆ ಹೊರಟೋಗ್ತಾಳೆ, ಅವ್ರ ವಂಶ ಉದ್ಧಾರ ಮಾಡಕ್ ಹೋಗ್ತಾರೆ, ನನ್ಗೇನು ಪ್ರಯೋಜನ ಇದರಿಂದ? ಹಾಗಾಗಿ ಒಂದು ಸಣ್ಣ ಸ್ವಾರ್ಥ, ಅಯ್ಯೋ ಒಂದು ಗಂಡು ಮಗು ಆಗ್ಬೇಕಾಗಿತ್ತೆ ಅಂತ ಅಲ್ವಾ, ಸಾಮಾನ್ಯವಾಗಿರ್ತದೆ ಕೆಲವರಲ್ಲಿ. ಆದರೆ ಯಾರ ಮನೆಯಲ್ಲಿ ಹೆಣ್ಣು ಮಗು ಇದೆಯೋ ಅವರಿಗಿಂತ ಅದೃಷ್ಟವಂತರು ಭೂಮಿಯಲ್ಲಿ ಇನ್ಯಾರು ಇರಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ನೋಡಿ, ಒಮ್ಮೆ ವೇದೋಕ್ತವಾಗಿ ಶಾಸ್ತ್ರೀಯವಾಗಿ ಕನ್ಯಾದಾನ ಮಾಡಿದರೆ ಏನು ಫಲ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾರೆ. ಒಂದ್ಸಾರಿ ಕನ್ಯಾದಾನ ಮಾಡಿದ್ರೆ ನಾವು ಏನ್ ಫಲ ಬರುತ್ತಪ್ಪ ಅಂದ್ರೆ, ಮಯಾ ಸಹ ನನ್ನನ್ನು ಸೇರಿ ಮದ್ವಂಶಾನ ನನ್ನ ತಂದೆಯ ಎಲ್ಲಾ ವಂಶಸ್ಥರು, ಮಾತೃವಂಶಾನ ನನ್ನ ತಾಯಿಯ ಎಲ್ಲಾ ವಂಶಸ್ಥರು, ದಶ ಪೂರ್ವೇಶ
ಅಂದ್ರೆ ನನ್ನ ತಾತ ಮುತ್ತಾತರ 10 ತಲೆಮಾರುಗಳು, ದಶ ಅಪರೇಷ, ನನ್ನ ಅನಂತರ ಬರುವಂತಹ ನನ್ನ ಮಗ ಮೊಮ್ಮಗ ಇತ್ಯಾದಿ 10 ತಲೆಮಾರುಗಳು, ನರಕ ಕುತ್ತೀರ್ಯ, ಯಾರೆಲ್ಲ ನನ್ನ ಪಿತೃಗಳು ನರಕದಲ್ಲಿದ್ದಾರೋ ಶಾಶ್ವತ ಬ್ರಹ್ಮಲೋಕೆ ಸುಖ ನಿವಾಸ ಸಿದ್ಧಾರ್ಥಂ. ನೋಡಿ, ಕನ್ಯಾದಾನಕ್ಕೆ ಎಂಥ ಫಲ ಹೇಳ್ತಾರೆ ಶಾಸ್ತ್ರಕಾರರು. ಅಂದ್ರೆ ಮಗ ನನ್ನ 3 ಜನಕ್ಕೆ ಮಾತ್ರ ಮೋಕ್ಷ ಕೊಡ್ತಾನಷ್ಟೇ, ಆದ್ರೆ ಮಗಳ ಹಾಗಲ್ಲ. ಒಮ್ಮೆ ಶಾಸ್ತ್ರೀಯವಾಗಿ ವೇದೋಕ್ತವಾಗಿ ಕಲ್ಯಾಣ ವೇದಿಕೆಯಿಂದ ನಾವು ಕನ್ಯಾದಾನ ಮಾಡಿದರೆ ನನ್ನ ತಂದೆಯ 10 ತಲೆಮಾರುಗಳಿಗೆ, ನನ್ನ ತಾಯಿ ಮನೆಯ 10 ತಲೆಮಾರುಗಳಿಗೆ ಒಂದೇ ಸರಿ ಮೋಕ್ಷ ಕೊಡ್ತಾರಂತೆ ಹೆಣ್ಣು ಮಗು. ಯಾವ ಮಗು ಬೇಕು ನಮಗೆ? ಯಾವ ಮಗು ಬೇಕು? ಜೋರಾಗಿ ಹೇಳ್ಬೇಕು. ಎಲ್ಲ ಹೆಂಗಸರೇ ಗೊತ್ತಿದ್ದಾರೆ, ಇದ್ರಲ್ಲಿ ನಿಧಾನ ಯಾಕೆ ಹೇಳ್ತಿರೋದನ್ನ ಅಲ್ವಾ? ಹೆಣ್ಮಕ್ಳಿರ್ಬೇಕು ಮನೆಯಲ್ಲಿ. ಆ ಹೆಣ್ಮಗು ಸಾಕೋದೊಂದು ಅದೃಷ್ಟ, ಕನ್ಯಾದಾನ ಮಾಡೋದು ಮಹತ್ತರ ಭಾಗ್ಯ. ಆ ಕನ್ಯಾದಾನ ಫಲ ಪಡ್ಕೊಳ್ಬೇಕು ಅಂದ್ರೆ ಯೋಗ ಇರಬೇಕು ನಮಗೆಲ್ಲ. ಹಾಗಾಗಿ ಶಾಸ್ತ್ರೀಯವಾಗಿ ತಾವೆಲ್ಲ ಕೂಡ ಮನೆಯಲ್ಲಿ ಕನ್ಯಾದಾನ ಕೈಂಕರ್ಯ ಮಾಡಿರ್ತೀರಾ, ಮಾಡುವುದು ಇದ್ದೀರಾ. ಕನ್ಯಾದಾನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಮೋಕ್ಷ ಪ್ರಾಪ್ತವಾಗಲಿ ಅಂತ ಎಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಕನ್ಯಾದಾನ ಮಾಡಿ, ಆ ಕನ್ಯಾದಾನ ಅಂತಹ ಶ್ರೇಷ್ಠವಾದ ಫಲವನ್ನ ನಮಗೆ ಕೊಡುವಂಥದ್ದು. ಹಾಗಾಗಿ ಅಂತಹ ವಿಶೇಷವಾಗಿರ್ತಕ್ಕಂತಹ ಫಲ ಕನ್ಯಾದಾನದಲ್ಲಿ ಶಾಸ್ತ್ರಕಾರರು ಹೇಳಿದ್ದಾರೆ. ಆ ಕನ್ಯಾದಾನ ಈಗ ತಮ್ಮೆಲ್ಲರ ಪರವಾಗಿ ಶಾಸ್ತ್ರಿಗಳು ಮತ್ತು ಆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ದಂಪತಿಗಳು ತಮ್ಮೆಲ್ಲರ ಪರವಾಗಿ ಕನ್ಯಾದಾನ ಮಾಡ್ತಾರೆ. ತಾವೆಲ್ಲರಿಗೂ ಕೂಡ ಆ ಕನ್ಯಾದಾನದ ಫಲ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ, ಅಷ್ಟೇ ಅಲ್ಲ, ಅಗ್ನಿಷ್ಠೋಮ, ಅತಿರಾತ್ರ, ವಾಜಪೇಯ, ಗರುಡ ಚೈನ ಇತ್ಯಾದಿ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದಾಗ ಏನು ಫಲ ಆ ಮಾನವನಿಗೆ ಯಾಗ ಮಾಡಿದವನಿಗೆ ಬರ್ತದೋ ಅದರ 100ರಷ್ಟು ಫಲ, ಶತಕೃತ ಫಲಾವಾಪ್ತ್ಯರ್ಥಂ, 100ರಷ್ಟು ಫಲ ಒಮ್ಮೆ ಕನ್ಯಾದಾನ ಮಾಡಿದ್ರೆ ಬರುತ್ತಂತೆ. ಇದು ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ, ಶಾಸ್ತ್ರಕಾರರು ಎಷ್ಟೋ ಲಕ್ಷ ವರ್ಷಗಳ ಕೆಳಗೆ ಅನುಭವದಿಂದ ಹೇಳಿರ್ತಕ್ಕಂತಹ ಮಾತು. ಅಂತಹ ಶ್ರೇಷ್ಠವಾದ ಕನ್ಯಾದಾನ ಕೈಂಕರ್ಯ, ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕನ್ಯಾದಾನ ಕೈಂಕರ್ಯ, ಅಂತ ವಿಶೇಷವಾದ ಫಲವನ್ನು ಕೊಡುವಂತಹ ಕನ್ಯಾದಾನ ಕೈಂಕರ್ಯ ಇವತ್ತಿನ ದಿನ ವೇದಿಕೆಯಲ್ಲಿ ಪ್ರಾಪ್ತವಾಗ್ತಾ ಇದೆ. ಎಲ್ಲರಿಗೂ ಅದರ ಫಲ ಬರಲಿ ಅಂತ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನೋಡಿ, ಕನ್ಯಾದಾನದ ಮಹತ್ವ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಸುತ್ತೆ. ನೋಡಿ, ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲ ಒಮ್ಮೆ ಯೋಚನೆ ಮಾಡಿ, ನನ್ನ ತಂದೆ ತಾಯಿಗೆ ಕನ್ಯಾದಾನದ ಫಲ ನಾನು ಕೊಡ್ಬೇಕಾ ಬೇಡವಾ ಅಂತ ಅಲ್ವಾ? ಯಾರಿಗೆಲ್ಲ ಮದುವೆ ಆಗಿಲ್ವೋ ಆ ಹೆಣ್ಮಕ್ಳು ಯಾರೆಲ್ಲ ಇಲ್ಲಿದ್ದೀರೋ ಅವರೆಲ್ಲ ವಿವಾಹ ವೇದಿಕೆಯಲ್ಲಿ ತಂದೆ ತಾಯಿಯ ಸಮ್ಮುಖದಲ್ಲೇ ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ ಅವ್ರ ಜನ್ಮಕ್ಕೆ ಸಾರ್ಥಕತೆ ಇರೋದಿಲ್ಲ. ನಾವು ತುಂಬಾ ಕಡೆ ನೋಡ್ತಾ ಇದ್ದೀವಿ, ತಂದೆ ತಾಯಿಯನ್ನ ವಿರೋಧ ಮಾಡಿ ತುಂಬಾ ಜನ ಪೊಲೀಸ್ ಸ್ಟೇಷನ್ ಅಲ್ಲಿ ಮದುವೆ ಆಗ್ತಾ ಇರ್ತಾರೆ. ಅದಕ್ಕಿಂತ ದೌರ್ಭಾಗ್ಯ ಪರಿಸ್ಥಿತಿ ನಮ್ಮ ಜನ್ಮಕ್ಕೆ ಬೇಕಾಗಿಲ್ಲ. ಅಂತಹ ತಂದೆ ತಾಯಿಯಂತಹ ದುರದೃಷ್ಟವಂತರು ಇನ್ಯಾರು ಬೇಡ, ಪಾಪ ಅವ್ರ ಪಾಡಿನ ಯಾರಿಗೂ ಬೇಡ. ಅಂತಹ ಪರಿಸ್ಥಿತಿ ದಯಮಾಡಿ ನಿಮ್ಮ ತಂದೆ ತಾಯಿಯರಿಗೆ ಆ ಮಕ್ಕಳು ಕೊಡಬೇಡಿ. ತಮ್ಮನ್ನು ಹೆತ್ತಿ ಸಾಕಿ ಬೆಳೆಸಿ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ತಮ್ಮನ್ನು ಕೊಂಡೊಯ್ದಿರ್ತಾರೆ. ತಮ್ಮ ರಕ್ತವನ್ನ ಧಾರೆಯಾಗಿ ಎರೆದು ತಮ್ಮನ್ನ ಆ ತಾಯಿ ಕೊಡಿಸಿರ್ತಾಳೆ, ಆ ತಂದೆ ತಮ್ಮನ್ನ ಆ ರೀತಿ ಸಾಕಿರ್ತಾರೆ. ಅವರಿಗೆ ನಾವು ಋಣಿಯಾಗಿರಬೇಕು. ನಿಮ್ಮ ತಂದೆ ತಾಯಿಯ ಜನ್ಮಕ್ಕೆ ನೀವು ಸಾರ್ಥಕತೆ ಕೊಡಬೇಕು ಅಂದ್ರೆ ನೀವು ಸಾಲಂಕೃತವಾಗಿ ವಿವಾಹ ವೇದಿಕೆಯಲ್ಲಿ ಶಾಸ್ತ್ರೀಯವಾಗಿ ವಿವಾಹವನ್ನು ಮಾಡಿಕೊಳ್ಬೇಕು. ಯಾರು ಆ ರೀತಿಯಂತಹ ತಂದೆ ತಾಯಿಯ ವಿರುದ್ಧ ವಿವಾಹವನ್ನು ಮಾಡಿಕೊಳ್ಬಾರ್ದು. ತಮ್ಮೆಲ್ಲರಿಗೂ ಆ ಕನ್ಯಾದಾನದ ಫಲ ಬರಲಿ. ಆ ಕನ್ಯಾದಾನದ ವಿಶೇಷವಾಗಿರ್ತಕ್ಕಂಥ ಫಲದಿಂದ ತಮ್ಮೆಲ್ಲರಿಗೂ ಉತ್ತರೋತ್ತರವಾದ ವೃದ್ಧಿ ಆಗಲಿ ಅಂತ ಈ ದಿನ ಆ ದಂಪತಿಗಳು ಕನ್ಯಾದಾನ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಓಂ ಕನ್ಯಾಂ ಕನಕ ಸಂಪನ್ನಾಂ ಕನಕ ಫಲನೈರ್ಜಿತಾ ಹಾಸ್ಯಾಮಿ ವಿಷ್ಣವೇ ತದ್ಯಂ ಬ್ರಹ್ಮಲೋಕೆ ಜಗೀಶಜಾ ಕನ್ಯೇ ಮಮ ಕೃತೋ ಪೂಜಾ ಕನ್ಯೇ ಮೇ ದೇವಿಪಾಶ್ವಯೋಃ ಕನ್ಯೇ ಮೇ ಸರ್ವತೋ ಪೂಜಾ ಶ್ರದ್ಧಾನಾಂ ಮೋಕ್ಷಮಾಪ್ನುಜಾತೆ ವಿಶ್ವಂಬರ ಪಂಚಭೂತಾಃ ಸಾಕ್ಷಣ್ಯ ಸರ್ವದೇವತಾಃ ನಾಂ ಕನ್ಯಾಂ ಪ್ರದಾಸ್ಯಾಮಿ ಭಕ್ತಾನಾಂ ತಾಲನಾಗತ ಶ್ರೀರೂಪಿಣಿ ಮಾಂ ಕನ್ಯಾಂ ತಭ್ಯಂ ಶ್ರೀ ಧರ್ಮೋಪಿಣಿ ಯುಕ್ತೋಲಕಬೋಧಾನ್ ದಾದರಾಂ ಯಸ್ಕೈರಿಪರಾತಕಂ ವಾಸಿಷ್ಠಮೈತ್ರಾವರ್ಗೋ ಆಂಗೀರಸಾಯಾಶ್ಚ ಗೌತಮತ್ರಜಾರುದೇನ ಪ್ರಪರಾನ್ವಿತ ಗೌತಮದಗೋತ್ರೋದ್ಭವಸ್ಯಾತ್ ಸ್ವರ್ಣರೋಮ ಮಹಾರಾಜ ವರ್ಮಣ ಪ್ರಪೌತ್ರೀ ರಸ್ವರೋಮ ಮಹಾವರ್ಮಣ ಪೌತ್ರೀ ಜನಕರಾಜ ಮಹಾವರ್ಮಣ ಪುತ್ರೀ ಸೀತಾನಾಮ್ನಿ ಮಹಾಲಕ್ಷ್ಮೀ ಸ್ವರೂಪಾಂ ಇಮಾಂ ಕನ್ಯಾ ಆದಿತ್ಯಮೇತ್ರಾವರ್ಣ ಗೌಂಡಿನ್ಯತ್ರಜಾರುದೇನ ಪ್ರಪರಾನ್ವಿತ ಗೌತ್ರೋದ್ಭವಸ್ಯಾತ್ ಮಹಾರಾಜ ವರ್ಮಣ ಪ್ರಪೌತ್ರಾಯ ಮಹಾರಾಜ ವರ್ಮಣ ಪೌತ್ರಾಯ ದಶರಥ ಮಹಾರಾಜ ವರ್ಮಣ ಪುತ್ರಾಯ ರಾಮಚಂದ್ರ ಬ್ರಹ್ಮಣೆ ರಾಮಚಂದ್ರ ಬ್ರಹ್ಮಣೆ ನಾರಾಯಣ ಸ್ವರೂಪಾಯ ವರಾಯ ತುಭ್ಯಂ ಬ್ರಹ್ಮಲೋಕೆ ಜಗೀಶಜಾ ಸಂಬರ ಪಂಚಭೂತಾ ಸಾಕ್ಷಣ್ಯ ಸರ್ವದೇವತಾಯ ಮಾಂ ಕನ್ಯಾಂ ದಾಸ್ಯಾಮಿ ಮಿತ್ರೋಣಾತ್ ತಾರಣಾಯ ಚ ಕನ್ಯಾಂ ಧಾರಗ್ರದಾಂ ದಾತ್ರೀಂ ಸುಧೀರಾಜ ಸುಧೀಮತೆ ಪ್ರಿಯತೋಂ ಪ್ರದಾಸ್ಯಾಮಿ ಧರ್ಮಕಾಮಾರ್ಥವಿತ್ತಲೆ
श्रीरूपिणीमिमां कन्यां दद्यं श्रीधररूपिणीं इत्युक्तोदकपूर्वां तां ददाम्यस्यै त्रिवाचकम् कन्यादानकाले श्री स्वामिनः प्रीत्यर्थे सिन्धु भैरविरागं वेङ्कटाचलनिलयं वैकुण्ठपुरवासं कीर्तनं ನೋಡಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ಆ ಕನ್ಯಾದಾನದ ಫಲ ಪ್ರಾಪ್ತವಾಗಲಿ. ತಮ್ಮೆಲ್ಲರ ಪರವಾಗಿ ಆ ಪ್ರಧಾನ ಆಚಾರ್ಯರು ಈ ಕನ್ಯಾದಾನ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಈ ಕನ್ಯಾದಾನದ ಪರಿಪೂರ್ಣ ಫಲ ಪ್ರಾಪ್ತವಾಗಲಿ ಅಂತ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ನಿಮ್ಮ ಪರವಾಗಿ ನಿಮಗೋಸ್ಕರ ಕನ್ಯಾದಾನ ಮಾಡ್ತಾ ಇದ್ದಾರೆ ಅವರು. ಬನ್ನಿ. ಓಂ ಕನ್ಯಾದಾನ ಮುಹೂರ್ತ ಸುಮುಹೂರ್ತ ಸುಮುಹೂರ್ತ ಅಸ್ತು. ಸನ್ನಿಧಾನದಲ್ಲಿ ವಿವಾಹ ವೇದಿಕೆಯಲ್ಲಿ ಶಾಸ್ತ್ರೀಯವಾಗಿ ವೇದೋಕ್ತವಾಗಿ ವಿಜೃಂಭಣೆಯಿಂದ ನಾದಸ್ವರ ವಿದ್ವಾಂಸರ ವಿಶೇಷವಾದ ರಾಗಗಳೊಂದಿಗೆ ಕನ್ಯಾದಾನ ಕೈಂಕರ್ಯ ಪ್ರಾಪ್ತವಾಗಿದೆ. ಈಗ ಪ್ರಧಾನ ಘಟ್ಟ ಮಾಂಗಲ್ಯ ಪೂಜೆ, ಕಂಕಣ ಪೂಜೆ, ಕಂಕಣ ಧಾರಣೆ ಮತ್ತು ಮಾಂಗಲ್ಯ ಧಾರಣೆ. ಇದು ವಿಶೇಷವಾಗಿರ್ತಕ್ಕಂತಹ ಪ್ರಧಾನ ಘಟ್ಟ. ಆ ಮಾಂಗಲ್ಯ ಧಾರಣೆ ಸ್ವಾಮಿಯವರ ಸುಹಸ್ತದಿಂದ ಅಮ್ಮನವರ ಕಂಠಕ್ಕೆ ಪ್ರಾಪ್ತವಾಗ್ತದೆ. ಆ ಮಾಂಗಲ್ಯ ಮಹಾಲಕ್ಷ್ಮಿ ಅನುಗ್ರಹ ನಮ್ಮೆಲ್ಲರಿಗೂ ಸಿದ್ಧಿಯಾಗಲಿ ಅಂತ ಹೇಳಿ, ಹಾಗೆಯೇ ಆ ಮಂಗಳಮಯವಾದಂತಹ ಮಾಂಗಲ್ಯ ನಮ್ಮ ಸ್ವಗೃಹದಲ್ಲಿ ವಿವಾಹಾದಿ ಉತ್ತರೋತ್ತರವಾಗಿರ್ತಕ್ಕಂಥ ಭಾಗ್ಯವನ್ನು ನಮ್ಮೆಲ್ಲರಿಗೂ ಪ್ರಾಪ್ತ ಮಾಡಲಿ ಅಂತ ಎಲ್ಲ ಮಾಂಗಲ್ಯ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ. ಮಾಂಗಲ್ಯ ಪೂಜಾ ಕಾಲೇ ಭಾಗ್ಯ ಲಕ್ಷ್ಮೀ ಬಾರಮ್ಮ ಕನ್ನಡ ಸಂಕೀರ್ತನ.
పసుపు పూజ చేయండి ఓం హిరణ్యవర్ణాం హరిణీం సువర్ణజతస్రజాం చంద్రాం హిరణ్మయే లక్ష్మీ చాతవేదో మహావహ తాం మహావహ చాతవేదో లక్ష్మీర్మణపగామినీ యస్యాం హిరణ్యం విద్దే జంగామస్వం పురుషానహం అశ్వపూర్వాం రథమధ్యాం అస్తినాదం ప్రబోధినీ శ్రియం దేవే పవద్వదేశ్వేర్మా దేవేర్జుషతాం కాంసో స్మితాం హిరణ్యం ప్రాకారామాగ్రాం జ్వలంతే తృప్తాం తత్పయంతే పద్మే స్మితాం గంధవర్ణాం తామివో భగవదేశ్వరం మనసక్కామమాకోదం వాచస్సత్యవశేమహే పశూనాం రూపమన్నస్య మజిశ్వేశ్వయతాం యజః కంఠమేన ప్రజాభూతా మజిసంభవగత్తమా శివం వాదజమే కులే మాతరం మధ్యమాలినీం आपस्सुमत्कस्निग्धानि जिह्वेतवसमे गृहे इतदेवे मातरं जयं वादय मे कुले आज्ञा पुष्करणे पुष्करवर्णा मे ममालिनी सोजा ब्रह्मजे भक्तिं चातवेदो महामः आज्ञा विकरणे विष्णुविकरामत्तमालिनी चन्द्रा ब्रह्मजे भक्तिं चातवेदो महामः तां महामः चातवेदो लक्ष्मीर्मणमगामिनी तस्यां हिरण्यं प्रबोधकावो दास्योऽश्वात् इंद्रेदं पुरुषाणः महादेव्येत